Hi, good morning, good afternoon, good evening to all. Hope you are all doing well. In the last videos, we have seen about ogives. In this video, we shall see about polygon and histograms. Firstly, we shall see the polygons. So polygon, it is nothing but the curve which represented the frequencies. That's it. So polygon curve, it is a curve which represented the entire frequencies. So in a simple words, we shall say polygon means many-angled diagram. A frequency polygon is a graph representing frequency distribution with many sides. So that is what a polygon in the sense which represents the frequencies on the diagram. It is too easy to draw. Okay, directly we shall go to the problem. So here there is a problem. Draw a frequency polygon from the following. So they are given x, they are given frequencies x 0 to 10, 10 to 20, 20 to 30, 30 to 40, 40 to 50, 50 to 60, 60 to 70 they are given, and f 25, 50 to 120 it is the highest one. So mark this 120. So ಏನಕ್ಕೆ ಬೇಕು 120 ಅಂತ ನೆಕ್ಸ್ಟ್ ನೋಡೋಣ, highest ನ ಏನಕ್ಕೆ ಮಾರ್ಕ್ ಮಾಡಬೇಕು ಅಂತ. So then there is a 80, 45, 23, 10. So ಡೈರೆಕ್ಟ್ ಆಗಿ ನಾವು ಗ್ರಾಫ್ ಶೀಟ್ಗೆ ಗ್ರಾಫ್ ಹಾಕೋಣ ಅದಕ್ಕೆ. ಸೊ ಇಲ್ಲಿ ಹೈಯೆಸ್ಟ್ ಬಂದು 120 ಇದೆ. ಸೊ ಕೀಪ್ ದಿಟ್ ಇನ್ ಮೈಂಡ್. ಸೊ ಫ್ರೀಕ್ವೆನ್ಸಿ ನೀವೇನಾದರೂ ಈ ಥರ ಹಾರಿಜೆಂಟಲ್ ಆಗಿ ತಗೊಂಡಾಗ, ಸೊ ಈ ಥರ ತಗೊಂಡ್ರೆ ಫ್ರೀಕ್ವೆನ್ಸೀಸ್ನ ಆ ಥರ ತಗೊಂಡಾಗ ಯು ರಿಕ್ವೈರ್ಡ್ 120 ಲೈನ್ಸ್. ಸೊ 120 ಲೈನ್ಸ್ ಇಲ್ಲ 1 ತಗೊಳ್ಳೋದಕ್ಕೆ. ಸೊ ಆ್ಯಂಡ್ 2 ತಗೊಳ್ಳೋದಕ್ಕೆ. ಸೊ ಫಸ್ಟು ಶಲ್ ಗೋ ವಿತ್ ಸಮ್ ಲೈನ್ಸ್. ಸೊ ಲೈನ್ಸ್ ಹಾಕಿ ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ. ಓಕೆ, ಸೊ ಆಲ್ಮೋಸ್ಟ್ ಇಲ್ಲಿಂದನೇ ಶುರು ಮಾಡಿ. ಓಕೆ, ಈಗ ನಾವು ಯಾವುದೇ ರೀತಿ ತಗೊಂಡ್ರು ಇಲ್ಲಿ ನಮಗೆ 120 ಲೈನ್ಸ್ ಅಂತೂ ಸಿಗೋದೇ ಇಲ್ಲ. ಸೊ ಒಂದೊಂದು ಇದಕ್ಕೆ ಒಂದೊಂದು ಮಾರ್ಕ್ ಮಾಡಿ ತಗೊಂಡಾಗ, ಸೊ 1 2 3 4 5 6 7 8 ದೆನ್ 9 10 11 12 13 14. ಸೊ ಈ ಥರ ಮಾರ್ಕ್ ಮಾಡಿ ತಗೊಂಡಾಗ ನಮ್ಗೆ 120 ಲೈನ್ಸ್ ಅಂತೂ ಸಿಗೋದೇ ಇಲ್ಲ. ಸೊ ಅಲ್ಲಿಗೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು ಒನ್ ಫ್ರೀಕ್ವೆನ್ಸಿ ಅಂತ ತಗೊಂಡಾಗ, ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಫ್ರೀಕ್ವೆನ್ಸಿ ಅಂತ ತಗೊಂಡ್ರೆ ವಿ ರಿಕ್ವೈರ್ಡ್ 120 ಲೈನ್ಸ್. ಸೊ 120 ಲೈನ್ಸ್ ಇಲ್ಲ. ಸೊ ದೆನ್ 2 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಫ್ರೀಕ್ವೆನ್ಸಿ ಅಂತ ತಗೊಂಡಾಗ ವಿ ರಿಕ್ವೈರ್ಡ್ 120 ಡಿವೈಡೆಡ್ ಬೈ 2. ಇನ್ ದ ಸೆನ್ಸ್ ವಿ ರಿಕ್ವೈರ್ಡ್ 60 ಲೈನ್ಸ್. 60 ಲೈನ್ಸು ಇಲ್ಲ. ಸೊ ಹಾಗಿದ್ದಾಗ ನಾವು ಯಾವ ಥರ ತಗೊಂಬೋದು, ಅಪ್ರಾಕ್ಸಿಮೇಟ್ಲಿ ನಮಗೆ ಬಂದರೆ ಒಂದು 20 ಲೈನ್ಸ್ ಬರುತ್ತೆ. ಸೊ 20 ಲೈನ್ಸ್ ಅಂದರೆ ನಾವು 120 ಡಿವೈಡೆಡ್ ಬೈ 5 ಸೆಂಟಿಮೀಟರ್ ತಗೊಂಡ್ರು, ಸೊ ಯು ಕಾಂಟ್ ಇಟ್ ಕ್ರಾಸಸ್ ಅಪ್ರಾಕ್ಸಿಮೇಟ್ಲಿ 20 ಕ್ರಾಸ್ ಆಗಿ ಹೋಗುತ್ತೆ. ಸೊ ಯು ವಿಲ್ ಗೆಟ್ 24 ಬರುತ್ತೆ. ಸೊ ಫಾರ್ ದಟ್ ಸೆಕ್ ಡೂ ಒನ್ ಥಿಂಗ್, ಟೆಕ್ 10 10. So mark here. So I'm marking this as y and this as x. So yesterday x bandu starts with 0, then 10, 20, 30, 40, 50, 60, 70. So 2 centimeter ತಗೊಂಡ್ರೆ 10, 20, 30, 40, 50, 60, 70 ತೊಗೊಳ್ಬೋದು. ನಾಟ್ ಆನ್ ಇಶ್ಯೂ. ಸೊ ನಿಮ್ಗೆ ಯಾವುದು ಕಂಫರ್ಟ್ ಆಗಿರುತ್ತೆ ನೀವು ಅದಕ್ಕೆ ತೊಗೊಳ್ಬೋದು. ಸೊ ಇಲ್ಲಿ 2 ಸೆಂಟಿಮೀಟರ್ಸ್ಗೆ ಕಂಫರ್ಟ್ ಆಗಿದೆ. ಸೊ ಐ ಟೇಕ್ ಫಾರ್ 2 ಸೆಂಟಿಮೀಟರ್ಸ್. 2 ಸೆಂಟಿಮೀಟರ್ಗೆ ತೊಗೊಳ್ಬೇಕಂತೇನಿಲ್ಲ. ಈವನ್ ಯು ಕ್ಯಾನ್ ಟೇಕ್ ಫಾರ್ 1 ಸೆಂಟಿಮೀಟರ್ ಆಲ್ಸೋ. 1 ಸೆಂಟಿಮೀಟರ್ಗೂ ತೊಗೊಳ್ಬೋದು. ಬಟ್ ನಿಮಗೆ ಡಯಾಗ್ರಾಮ್ ಇಷ್ಟು ದೊಡ್ಡದಾಗಿದ್ರೆ ಆನ್ಸರ್ ಅಷ್ಟು ಪರ್ಫೆಕ್ಷನ್ ಜಾಸ್ತಿ ಇರುತ್ತೆ. ಡಯಾಗ್ರಾಮ್ ದೊಡ್ಡದಾಗಿದ್ದಷ್ಟು ಆನ್ಸರ್ ಪರ್ಫೆಕ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ನೀವು ಮಾಡೋ ಮೈನರ್ ಮಿಸ್ಟೇಕ್ಸ್ ಏನಂದರೆ, ಸೊ 2 ಸೆಂಟಿಮೀಟರ್ಸ್ ತಗೊಳ್ಳೋವಾಗ, ಸೊ ಅಂದರೆ ಇಲ್ಲಿ ನಾನು ಸ್ಟಾರ್ಟ್ ನೋಡಿ 2 ಸೆಂಟಿಮೀಟರ್ಸ್ ತಗೊಳ್ಳೋವಾಗ ಈವನ್ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇದೆ. ಇದಾದ್ಮೇಲೆ ನಾವೇನು ಮಾಡ್ತೀವಿ, 20 ಅಂತ ಇಲ್ಲಿ ಮಾರ್ಕ್ ಮಾಡ್ತೀವಿ. ಸೊ ದಿಸ್ ಇಸ್ 100% ರಾಂಗ್. ಸೊ 2 ಸೆಂಟಿಮೀಟರ್ ಅಂದರೆ ಈವನ್ ಫ್ರಮ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಇಂದಾನೆ ಅಲ್ಲಿ 2 ಸೆಂಟಿಮೀಟರ್ನ ತೊಗೊಳ್ಬೇಕಾಗತ್ತೆ. ಸೊ ಅಲ್ಲಿಗೆ ಇಲ್ಲಿ 10 ತಗೋಬೇಕು. 10, 20, 30, 40, 50, 60, 70. ಸೊ ಹೈಯೆಸ್ಟ್ ನಮ್ಗೆ ಇಲ್ಲಿರೋದು 70ಗಿದೆ. ಸೊ ಮಾರ್ಕ್ ಔಟ್ ಟಿಲ್ 70ವರೆಗೂ ಮಾರ್ಕ್ ಮಾಡಿದ್ದೀನಿ. ಸೊ ಅಲ್ಲಿಗೆ 0 to 70. ಸೊ 0 to 70 ಕಂಪ್ಲೀಟ್ ಆಗಿದೆ. ಸೊ ದೆನ್ ಇಫ್ ಐ ಆಮ್ ಈಗ ನಾನು ಇದು ನೋಡೋದಾದ್ರೆ ಏನು ಪ್ರಾಬ್ಲಮಲ್ಲಿ
ಫ್ರೀಕ್ವೆನ್ಸೀಸ್ ನೋಡೋದಾದರೆ ಹೈಯೆಸ್ಟ್ 120 ಇದೆ. ಸೊ ಐ ಕಾಂಟ್ ಟೇಕ್ ಒಂದೊಂದು ತೊಗೊಳ್ಲಿಕ್ಕಾಗಲ್ಲ. ಸೊ ಅದಕ್ಕೆ ನಾನೇನು ಮಾಡ್ಬೋದು, 120/10 ತೊಗೊಂಡಾಗ ಏನಾಗುತ್ತೆ, ಐ ರಿಕ್ವೈರ್ 12 ಲೈನ್ಸ್ ಇದೆ. ಸೊ ಅಲ್ಲಿಗೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 ಅಂತ ತೊಗೊಳ್ಬೇಕಾಗತ್ತೆ ಫ್ರೀಕ್ವೆನ್ಸಿ. ಸೊ 10, 20, 30, 40, 50, 60, 70, 80, 90, 100, 110 ಆ್ಯಂಡ್ 120. ಓಕೆ, 120 ತೊಗೊಂಡಿದ್ದು ಆಗಿದೆ. ಸೊ ಈಗ ಮಾರ್ಕ್ ಮಾಡೋಣ ಒಂದೊಂದಾಗಿ. ಸೊ 0 to 10. ಸೊ 0 to 10 ಎಷ್ಟಿದೆ? ಸೊ 0 to 10 ಬಂದು ಅಪ್ರಾಕ್ಸಿಮೇಟ್ಲಿ 25 ಇದೆ. ಸೊ 0 to 10 ಮಿಡ್ಲ್ ಎಷ್ಟು? 5. 0 to 10 ಮಿಡ್ಲ್ ಎಷ್ಟು? 5. ಎಕ್ಸಾಕ್ಟಾಗಿ ನೋಡ್ಕೊಳ್ಳಿ. 0 to 10 ಮಿಡ್ಲ್ ಬಂದು 5 ಇರುತ್ತೆ. ಎಕ್ಸಾಕ್ಟಾಗಿ ಮಿಡ್ಲಲ್ಲಿ ಮಾರ್ಕ್ ಮಾಡಬೇಕು. ಸೊ 0 to 10 ಬಂದು 25 ಇದೆ. ಸೊ ಇಲ್ಲಿಗೆ 20 ಆಗಿದೆ. ಸೊ 20 ಅಂದರೆ ಇನ್ ಬಿಟ್ವೀನ್ ಎಷ್ಟು ಲೈನ್ಸ್ ಇದೆ? 10 ಲೈನ್ಸ್ ಇದೆ. ಸೊ ಇನ್ ಬಿಟ್ವೀನ್ ಇರೋದು 10 ಲೈನ್ಸು. ಸೊ ನಾವು ತೊಗೊಂಡ್ರೆ ಡಿಫ್ರೆನ್ಸ್ ಬಂದು 10. ಸೊ ಇನ್ ಬಿಟ್ವೀನ್ ಇರೋದು 10 ಲೈನ್ಸ್, ತೊಗೊಂಡ್ರೆ ಡಿಫ್ರೆನ್ಸ್ ಬಂದು 10. ಅಲ್ಲಿ ಯು ವಿಲ್ ಗೆಟ್ 1. ಎಕ್ಸಾಕ್ಟಾಗಿ 1 ಲೈನ್ ವ್ಯಾಲ್ಯೂ 1 ಇರುತ್ತೆ. ಸೊ 20 ಇಲ್ಲಿಗಿದೆ. ಸೊ 5 ಲೈನ್ಸ್ 1, 2, 3, 4, 5 ಅಂದರೆ ಇಲ್ಲಿಂದ ಎಕ್ಸಾಕ್ಟಾಗಿ ಮಿಡ್ಲ್ ಪ್ಲಸ್ ಇಲ್ಲಿ ಬರುತ್ತೆ. ಸೊ 21, 22, 23, 24, 25 ಎಕ್ಸಾಕ್ಟಾಗಿ ಅಲ್ಲಿಗೆ ಬರುತ್ತೆ. ಅಲ್ಲಿಗೆ ಮಾರ್ಕ್ ಮಾಡಿಕೊಡಿ. ಸೊ ದೆನ್ ಲೇಟರ್ ಇಟ್ ಈಸ್ ಫಾರ್ 52. ಸೊ 10 to 20 ಎಷ್ಟಿದೆ? 52 ಇದೆ. ಸೊ 10 to 20 ಬಿಟ್ವೀನಲ್ಲಿ ಎಷ್ಟಿದೆ? 15 ಇದೆ. 15 ಎಕ್ಸಾಕ್ಟಾಗಿ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ. ಸೊ ಮಿಡಲ್ ಪಾಯಿಂಟ್ ಅಂದರೆ ಮಿಡ್ ಪಾಯಿಂಟ್ ಅಂದರೆ ಇದು ಬರುತ್ತೆ. ಸೊ ಮಿಡ್ ಪಾಯಿಂಟಿಂದ ಅಲ್ಲಿ ಎಷ್ಟು ಬರುತ್ತೆ? 52 ಅಂದರೆ 50 ಇಲ್ಲಿಗೆ. ಸೊ ಅಲ್ಲಿಗೆ 1 ಲೈನ್ ವ್ಯಾಲ್ಯೂ 1. ಸೊ 1, 2, 52 ಅಲ್ಲಿಗೆ ಬರುತ್ತೆ. ಸೊ ದೆನ್ ಇಟ್ ಈಸ್ 20 to 30. 20 to 30. ಸೊ 20 to 30 ಮಿಡ್ ಪಾಯಿಂಟ್ ಬಂದು 25 ಇಲ್ಲಿದೆ. ಸೊ ದೆನ್ ಇಟ್ ಈಸ್ 120. ಸೊ 25 ಎಷ್ಟು ಬರುತ್ತೆ? ಅಲ್ಲಿಗೆ 120 ಮಾರ್ಕ್ ಮಾಡಬೇಕಾಗುತ್ತೆ. ಓಕೆ, 120 ಆಗಿದೆ. ಸೊ ದೆನ್ 30 to 40 8 ಇದೆ. 30 to 40 ಮಿಡ್ ಪಾಯಿಂಟ್ ಬಂದು 35 ಬರುತ್ತೆ. ಸೊ 35, 80. ಸೊ ದೆನ್ 40 to 50 ಬಂದು 45 ಇದೆ. ಸೊ ಮಿಡ್ ಪಾಯಿಂಟ್ 45 ಇಲ್ಲಿ ಬರುತ್ತೆ. ಸೊ ಇಲ್ಲಿಗೆ 40 ಪ್ಲಸ್ 5 ಲೈನ್ಸ್ ಅಂದರೆ 45 ಆಗುತ್ತೆ. ಸೊ ದೆನ್ 50 to 60 ಬಂದು 23 ಇದೆ. ಸೊ 20 ಇಲ್ಲಿ ಬರುತ್ತೆ. 1, 2, 3 ಲೈನ್ಸ್. 1 ಲೈನ್ ವ್ಯಾಲ್ಯೂ 1. ಸೊ 23 ಅಲ್ಲಿಗೆ ಬರುತ್ತೆ. ದೆನ್ 60 to 70 ಎಷ್ಟಿದೆ? 10 ಇದೆ. ಸೊ ಮಿಡ್ ಪಾಯಿಂಟ್ ಇಲ್ಲಿದೆ. ಸೊ 10 ಇಲ್ಲಿಗೆ ಸೆಟ್ಟಾಗಿ ಬರುತ್ತೆ. ಓಕೆ, ನಾವೆಲ್ಲ ಇದು ನೋಡಿ ಮಾರ್ಕ್ ಮಾಡಿದ್ವಿ. ಸೊ ಇದಾದಮೇಲೆ ನೆಕ್ಸ್ಟ್ ಯು ಕ್ಯಾನ್ ಡ್ರಾ ದ ಲೈನ್ಸ್ ಬೈ ಯೂಸಿಂಗ್ ಎ ಸ್ಕೇಲ್ನ ಯೂಸ್ ಮಾಡಿ ಎಲ್ಲ ಲೈನ್ಸ್ನ ಲಿಂಕ್ ಮಾಡಿ. ಸ್ಕೇಲ್ ಯೂಸ್ ಮಾಡಬೇಕು. ಸೊ ಡೋಂಟ್ ಡ್ರಾ ವಿತೌಟ್ ಸ್ಕೇಲ್. ಸ್ಕೇಲ್ ಇಲ್ಲದೆ ಡ್ರಾ ಮಾಡಿದ್ರೆ ಇಟ್ ಮೇ ಬಿ ಸಮ್ ವಾಟ್ ಕ್ರಾಸ್ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ 70 ಅಂದರೆ 75 ಇಲ್ಲಿಗೆ ಬರುತ್ತೆ. 75 ಅದನ್ನ ಜಾಯಿಂಟ್ ಮಾಡಿ ಬಿಟ್ಬಿಡಿ. ಸೊ ದಿಸ್ ಇಸ್ ವಾಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ರೈಟ್ ಸ್ಕೇಲ್. ಸೊ y is equals to, so this is frequencies and this is x class intervals. ಸೊ ಅಲ್ಲಿ ಎಷ್ಟು ತೊಗೊಂಡಿದ್ದೀವಿ ಈಗ ನಾವು? y is equals to 1 centimeter is equals to, so we have taken 10, 20. ಸೊ ಅಲ್ಲಿಗೆ 10 frequencies. 10 frequencies and x-axis is equals to 1 centimeter. Sorry, we have taken for 2 centimeters. 2 centimeter is equals to 10 units.
So that's it. This is about the polygen. It is an easiest one. This is all about polygens. Okay, next we shall see the histograms. See, in a ogives we are using to identify median. In the same manner, histograms we are using to identify mode. ಸೊ ಓಜಿವ್ಸ್ನ ಯೂಸ್ ಮಾಡ್ಕೊಂಡು ಯಾವ ಥರ ಮೀಡಿಯನ್ನ ಐಡೆಂಟಿಫೈ ಮಾಡ್ತಾ ಇದ್ವೋ ಅದೇ ಥರ ಹಿಸ್ಟೋಗ್ರಾಮ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ಮೋಡ್ ಯೂಸಿಗೆ. ಸಿ ಹಿಯರ್ ದೇರ್ ಇಸ್ ಒನ್ ಪ್ರಾಬ್ಲಮ್. ಡ್ರಾ ಎ ಹಿಸ್ಟೋಗ್ರಾಮ್ ಆ್ಯಂಡ್ ಫೈಂಡ್ ದ ಮೋಡ್ ಫ್ರಮ್ ದ following. So this is the problem what they given. Even histogram is like a bar diagram. So that is what by using histogram we can locate the mode. So that means it is like a bar diagram. So bar diagram na ನಾವು ಯಾವ ಥರ ಡ್ರಾ ಮಾಡ್ತೀವೋ ಸೊ ಅದೇ ಥರನೇ ಹಿಸ್ಟೋಗ್ರಾಮ್ನ ನಾವು ಡ್ರಾ ಮಾಡೋದು. So here there is a problem. Draw a histogram and find mode from the following. They are given x 10 to 15, 15 to 20, 20 to 25, 25 to 30, 30 to 40, 40 to 60, 60 to 80. So this is the problem what they have given, and they have given frequencies 5 to 50, 5, 15, 23, 13, 12, 12, 8. So that's what. ಈಗ ಇಲ್ಲಿ ಅಷ್ಟು ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ ಬಂದು 23 ಇದೆ. ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ 23 ಅಂದರೆ ಒಂದೊಂದು ಲೈನ್ಗೆ ನಾವು ಒಂದೊಂದು ತೊಗೊಳ್ಬೇಕಾದ್ರೆ ವಿ ರಿಕ್ವೈರ್ಡ್ ಟೋಟಲಿ 23 ಲೈನ್ಸ್ ಬೇಕಾಗುತ್ತೆ. ಒಂದೊಂದು ಲೈನ್ಗೆ ನಾವು ಒಂದೊಂದು ತೊಗೊಳ್ಬೇಕಾದಾಗ ವಿ ರಿಕ್ವೈರ್ಡ್ 23 ಲೈನ್ಸ್. ಸೊ ಎನಿಹಾ 23 ಲೈನ್ಸ್ ನಮಗಿರಲ್ಲ. ಸೊ ಅಲ್ಲಿಗೆ ನಾವು 2 ತೊಗೊಂಡಾಗ ಸೊ 23 ಡಿವೈಡೆಡ್ ಬೈ 2 ಅಂದರೆ ಅಪ್ರಾಕ್ಸಿಮೇಟ್ಲಿ ಯು ರಿಕ್ವೈರ್ಡ್ 12 ಲೈನ್ಸ್. ನೀವು 12 ಲೈನ್ಸ್ ಇದ್ದೇ ಇರುತ್ತೆ. ಶಲ್ ಟೇಕ್ ಸೊ 0, 2, 4, 6, 8, 10, 12, 14, 16, 18, 20, 22, 24. So we have taken 0, 2, 4, 6, 8, 10, 12, 14, 16, 18, 20, 22 and 24. Why? Because our highest frequency here it is 23. 23 is the highest frequency, and we shall take the class intervals. So class intervals they are given 10 to 15, 15 to 20. So that means difference yesterday 5, 5 ಇದೆ. So we shall take 5, 5, 10, 15, 20, 25, 30, 35, 40, 45, 50, 55, 60, 65, 70, 75, 80. Exactly our highest class interval here it is 80. So 80 ಗೆ ಎಂಡ್ ಆಗಿದೆ. ಸೊ ನಾಟ್ ಅನ್ ಇಶ್ಯೂ. 80 ಎಕ್ಸಾಕ್ಟ್ ಆಗಿ ಬಂದಿದೆ. ಸೊ ನಾಟ್ ಅನ್ ಇಶ್ಯೂ. ಸೊ ದೆನ್ ವಿ ಶಾಲ್ ಮಾರ್ಕ್ ಒನ್ ಬೈ ಒನ್. ಸಿ ಫಸ್ಟ್ ಒನ್ ಎಷ್ಟಿದೆ ಫ್ರೀಕ್ವೆನ್ಸಿ 10 to 15 ಇದೆ. ಕೀಪ್ ದಿಟ್ ಇನ್ ಮೈಂಡ್. 10 to 15 ಇರೋದು ಫಸ್ಟ್ ಒನ್. ಇಟ್ ಈಸ್ ಫ್ರಮ್ 10 to 15. ಸೊ 10 to 15 ಇಟ್ ಈಸ್ 5. ಸೊ 5 ಅಂದರೆ ಹಿಯರ್ ಇಟ್ ಈಸ್ 4 ಇಲ್ಲಿಗೆ ಬರುತ್ತೆ. ಸೊ ದೆನ್ ಲೆಟ್ ಸಿ ವೇರ್ ದ 5 ಹಿಯರ್ ಇಟ್ ಈಸ್ 5 ಅಂದರೆ ದ ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 2 ಇದೆ. ಸೊ ಡಿಫ್ರೆನ್ಸ್ ಬಂದು 2 ಇದೆ. ಸೊ ಟೋಟಲಿ ಎಷ್ಟು ಲೈನ್ಸ್ ಇದೆ 10 ಲೈನ್ಸ್ ಇದೆ. ಅಲ್ಲಿಗೆ ಒನ್ ಲೈನ್ ವ್ಯಾಲ್ಯೂ 0.2. ಒನ್ ಲೈನ್ ವ್ಯಾಲ್ಯೂ ಬಂದು 0.2 ಇರುತ್ತೆ. ಸೊ ಅಲ್ಲಿಗೆ 4 ಇಲ್ಲಿಗೆ ಆದರೆ 4.2, 4.4, 4.6, 4.8, 5. ಸೊ ಅಲ್ಲಿಗೆ ಸೊ ದಟ್ ಈಸ್ 10 to 15. Here it is. Then mark the line. (10 to 15) it is 5. And the next 15 to 20 it is 15. 15 to 20. 15 to 20 it is 15, right? So here there is 12, 14 here, and 15 in the sense one line value 0.2 alwa. 14, 14.2, 14.4, 14.6, 14.8 and 15. 15 ಇಲ್ಲಿಗೆ ಬರುತ್ತೆ. Then mark the lines.
ಓಕೆ, ಅದು ಮಾರ್ಕ್ ಮಾಡೋದಾಗಿದೆ 15. ನೆಕ್ಸ್ಟ್ 23, ನೆಕ್ಸ್ಟ್ ನಾವು ಮಾರ್ಕ್ ಮಾಡಬೇಕಾಗಿದೆ. ಸೊ ದಿಸ್ ಈಸ್ 5 ಆ್ಯಂಡ್ ದಿಸ್ ಈಸ್ 15. ನೆಕ್ಸ್ಟ್ ಮಾರ್ಕ್ ಮಾಡಬೇಕಾಗಿರೋದು 23. ಓಕೆ, 22, 25, 23 ಮಾರ್ಕ್ ಮಾಡಬೇಕು. ಸೊ 22 ಇಲ್ಲಿಗಿದೆ, 22.2, 22.4, 22.6, 22.8 ಆ್ಯಂಡ್ 23 ಇಲ್ಲಿಗೆ ಬರುತ್ತೆ. ಸೊ ದೆನ್ ಮಾರ್ಕ್ ದ 23. So it is 23. So then next minute it is 25 to 30. 25 to 30, they are given 13, 1, 3. So 25 to 30, 13 in the sense ಇಲ್ಲಿಗೆ 12 ಬರುತ್ತೆ, ಇನ್ನು ಇಲ್ಲಿಗೆ 13 ಬರುತ್ತೆ ಎಕ್ಸಾಕ್ಟ್ ಆಗಿ. So then next it is 13, 1, 3. So next what they have given 30 to 40 ಕೊಟ್ಟಿದ್ದಾರೆ. ಸಿ, ಇಲ್ಲಿಂದ ಇಲ್ಲಿಗೆ ಕ್ಲಾಸ್ ಇಂಟರ್ವಲ್ 5 ಇದೆ, ಇಲ್ಲಿ ಕ್ಲಾಸ್ ಇಂಟರ್ವಲ್ 5 ಇದೆ, ಇಲ್ಲಿ ಕ್ಲಾಸ್ ಇಂಟರ್ವಲ್ 5 ಇದೆ, ಇಲ್ಲಿ 5 ಇದೆ, ಬಟ್ ಇಲ್ಲಿ 10 ಇದೆ. 10 ಕ್ಲಾಸ್ ಇಂಟರ್ವಲ್ಸ್ ಅಂದರೆ ಇಟ್ ಇನ್ಕ್ಲೂಡ್ಸ್ 2 ಕ್ಲಾಸಸ್. ಸಿ, ಈಗ 30 to 40 ಏನಿದೆ, 30 to 40 ಕ್ಲಾಸಲ್ಲಿ ಇಟ್ ಇನ್ಕ್ಲೂಡ್ಸ್ 2 ಕ್ಲಾಸ್ ಇಂಟರ್ವಲ್ಸ್, ದಟ್ ಈಸ್ 30 to 35 ಆ್ಯಂಡ್ 35 to 40. 2 ಕ್ಲಾಸ್ ಇಂಟರ್ವಲ್ಸ್ ಇದೆ. ಟೋಟಲ್ ಫ್ರೀಕ್ವೆನ್ಸೀಸ್ ಎಷ್ಟಿದೆ? 12 ಇದೆ. 2 ಕ್ಲಾಸ್ ಇಂಟರ್ವಲ್ಸ್ ಇದೆ, ಅಲ್ಲಿ ಒಂದೊಂದಿಗೆ ಎಷ್ಟು ಬರುತ್ತೆ? 6 ಬರುತ್ತೆ. ಸೊ 30 to 35 6, 35 to 46. ಸೊ ದಟ್ ಇಸ್ ವಾಟ್. ಈ ಥರ ಕೊಟ್ಟಾಗ ಕ್ಲಾಸ್ ಇಂಟರ್ವಲ್ ಇದ್ದಾಗ ಡಿಫ್ರೆನ್ಸ್ ಇದ್ದಾಗ ಸೊ ಈ ಸಪೋಸ್ ಟು ಮೇಕ್ ಲೈಕ್ ದಿಸ್, ಈ ಥರ ನೀವು ಮಾಡ್ಕೊಬೇಕಾಗತ್ತೆ. ಸೊ ಅಲ್ಲಿಗೆ 30 to 35 ಎಷ್ಟಿದೆ? 6 ಇದೆ. ಸೊ ದೆನ್ 35 to 40 ಎಷ್ಟಿದೆ? even it is 6. It is here. So ಎರಡೂ 6 ಬರುತ್ತೆ. ಓಕೆ, ಇದಾಗಿದೆ. ಇಟ್ ಈಸ್ 6 ಆ್ಯಂಡ್ ದಿಸ್ ಇಸ್ ಆಲ್ಸೋ 6. ಅದು 6 ಮತ್ತು ಅದು 6 ಆಗುತ್ತೆ. ಸೊ ದೆನ್ ದೇ ಆರ್ ಗಿವನ್ 40 to 60 ಸೇಮ್. ಸೊ ದೇ ಆರ್ ಗಿವನ್ 40 to 60. ಸೊ 40 to 60 ಅಂದರೆ ಸೆನ್ಸ್ ಇಟ್ ಇನ್ಕ್ಲೂಡ್ಸ್ 40 to 45, 45 to 50, 50 to 55, 55 to 60. ಇಟ್ ಇನ್ಕ್ಲೂಡ್ಸ್ 4 ಕ್ಲಾಸ್ ಇಂಟರ್ವಲ್ಸ್. 4 ಕ್ಲಾಸಸ್ ಬರುತ್ತೆ. ಸೊ 4 ಕ್ಲಾಸಸ್ ಅಂದರೆ ಇಲ್ಲಿ ಫ್ರೀಕ್ವೆನ್ಸೀಸ್ ಎಷ್ಟಿದೆ? ದೇ ಆರ್ ಗಿವನ್ 12 ಫ್ರೀಕ್ವೆನ್ಸೀಸ್ ಇದೆ. ಡಿವೈಡ್ ಬೈ 2 ಅಂದರೆ ಈಚ್ ವಿಲ್ ಗೆಟ್ 3. ಒಂದೊಂದಕ್ಕೆ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ 2 ಇಲ್ಲಿಗೆ ಅಂದರೆ ಸೊ ದೆನ್ 3 ಕಮ್ಸ್ ಹಿಯರ್. ಸೊ ಇಟ್ ಈಸ್ 40 to 60. ಸೊ ಅಪ್ ಟು 40 to 60 3 ಇಲ್ಲಿಗೆ ಬರುತ್ತೆ. ಎಲ್ಲನೂ 3 ಬರುತ್ತೆ. ಓಕೆ, 40 to 60 ಆಗಿದೆ. ಸೊ ಲಾಸ್ಟ್ ಒನ್ 60 to 80. ಸೊ ಲಾಸ್ಟ್ ಒನ್ 60 to 80 ಇದೆ. ಈವನ್ 60 to 8 ಎಷ್ಟಿದೆ? ಸೊ 60 to 65, 65 to 70, 70 to 75, 75 to 80. 4 ಕ್ಲಾಸಸ್ ಇದೆ. ಸೊ ಟೋಟಲಲ್ಲಿ 8 ಇದೆ. ಡಿವೈಡ್ ಬೈ 4 ಅಂದರೆ ಸೆನ್ಸ್ ಈಚ್ ಕ್ಲಾಸ್ ವಿಲ್ ಗೆಟ್ 2. ಒಂದೊಂದು ಕ್ಲಾಸ್ಗೆ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ಒಂದೊಂದು ಕ್ಲಾಸ್ಗೂ 2 ಬರುತ್ತೆ. ಸೊ ದಟ್ ಇಸ್ ವಾಟ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನಾವೇನು ಮಾಡ್ತೀವಿ ಕಾಮನ್ ಆಗಿ ಮಾಡುವಾಗ 60 to 80 ಏನಿದೆ? 8 ಇದೆ ಅಂತ 60 to 80 ಡೈರೆಕ್ಟಾಗಿ ಇಲ್ಲಿಗೆ 8 ಇಲ್ಲಿ ಹಾಕ್ಕೊಂಡು ಈ ಥರ ಮಾರ್ಕ್ ಮಾಡಿಬಿಡ್ತೀವಿ. ಸೊ ದಟ್ ಇಸ್ ವಾಟ್. ಈ ಥರ ತೊಗೊಂಡು ಇಲ್ಲಿಗೆ 8 ಅಂತ ಮಾರ್ಕ್ ಮಾಡಿಬಿಡ್ತೀವಿ.
ಸೊ ದಿಸ್ ಇಸ್ 100% ರಾಂಗ್. ಈವನ್ ಹಿಯರ್ ಆಲ್ಸೋ 40 to 60 ಎಷ್ಟಿದೆ, ಸೊ 12 ಇದೆ ಅಂತ, ಸೊ 12 ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದು ಮಾಡ್ಬಿಡ್ತೀವಿ. ಸೊ ಇಟ್ ಇನ್ಕ್ಲೂಡ್ಸ್ 4 ಕ್ಲಾಸ್ ಇಂಟರ್ವಲ್ಸ್. ಇಲ್ಲಿ ಎಷ್ಟು ಬರುತ್ತೆ, 4 ಕ್ಲಾಸಸ್ ಬರುತ್ತೆ. ಈವನ್ ಇಲ್ಲಿ ಅಷ್ಟೇ 4 ಕ್ಲಾಸಸ್ ಬರುತ್ತೆ. ಇಟ್ ಹ್ಯಾಸ್ ಟು ಡಿವೈಡ್ ಈಕ್ವಲಿ. ಸೊ ಒಂದೊಂದಕ್ಕೂ ಅದೇನು ಮಾಡಬೇಕಾಗುತ್ತೆ, ಈಕ್ವಲ್ ಆಗಿ ಡಿವೈಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಪ್ರಿಪೇರ್ಡ್ ಹಿಸ್ಟೋಗ್ರಾಮ್ ಪ್ರಿಪೇರ್ ಮಾಡಿದ್ವಿ. ದೆನ್ ಲೆಟ್ ಸಿ ಹೌ ಟು ಐಡೆಂಟಿಫೈ ಮೋಡ್ ಬೈ ಯೂಸಿಂಗ್ ದಿಸ್ ಒನ್. ಇದನ್ನು ಯೂಸ್ ಮಾಡಿಕೊಂಡು ಮೋಡ್ನ ಯಾವ ಥರ ಐಡೆಂಟಿಫೈ ಮಾಡಬೇಕಂತ ನೋಡೋಣ. ಸೊ ಇದಕ್ಕೆ ಏನು ಮಾಡಬೇಕಾಗತ್ತೆ, ಫಸ್ಟೇ ಬೈ ಯೂಸಿಂಗ್ ಅರ್ಥಮೆಟಿಕಲ್ ಮೆಥಡ್. ಸೊ ಅರ್ಥಮೆಟಿಕಲ್ ಮೆಥಡ್ನ ಯೂಸ್ ಮಾಡಿಕೊಂಡು ವಿ ಸಪೋಸ್ ಟು ಐಡೆಂಟಿಫೈ ಇನ್ ವಿಚ್ ದ ಮೋಡ್ ಲೈಸ್ ಅಂತ. ನೀವು ಇಲ್ಲಿ ಫ್ರೀಕ್ವೆನ್ಸೀಸ್ ತುಂಬ 5, 15, 23, 13, 6 ಈ ಥರ ಇರೋದ್ರಿಂದ ಫ್ರೀಕ್ವೆನ್ಸೀಸ್ ತುಂಬ ಡಿಫರೆನ್ಸಸ್ ಇದೆ. ಸೊ ನಾವು ಈಸಿಯಾಗಿ ಹೇಳ್ಬೋದು ಮೋಡ್ ಲೈಸ್ ಇನ್ 20 to 25. ವೈ? ಬಿಕಾಸ್ ದ ಫ್ರೀಕ್ವೆನ್ಸಿ 23 ಇದೆ. ನಿಯರ್ ಬೈ ಫ್ರೀಕ್ವೆನ್ಸೀಸ್ ಯಾವುದೂ ಇಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಇದ್ರದ್ದು ಫ್ರೀಕ್ವೆನ್ಸಿ 23 ಇರುತ್ತೆ, ಇನ್ನೊಂದು ಫ್ರೀಕ್ವೆನ್ಸಿ 24 ಅಥವಾ 25, 22 ಈ ಥರ ಫ್ರೀಕ್ವೆನ್ಸೀಸ್ ಇದ್ದಾಗ, ಸೊ ಹಾಗಾಗಿ ಯು ಸಪೋಸ್ ಟು ಗೋ ವಿತ್ ದ ಅರ್ಥಮೆಟಿಕಲ್ ಮೆಥಡ್. ಸೊ ಅರ್ಥಮೆಟಿಕ್ ಮೆಥಡ್ಗೆ ಹೋಗ್ಬಿಟ್ಟು ಯು ಸಪೋಸ್ ಟು ಐಡೆಂಟಿಫೈ ಇನ್ ವಿಚ್ ಕ್ಲಾಸ್ ದ ಮೂಡ್ ಲೈಸ್ ಅಂತ. ಯಾವ ಕ್ಲಾಸಲ್ಲಿ ಮೋಡ್ ಇದೆ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ನೀವು ಇಲ್ಲಿ ಫ್ರೀಕ್ವೆನ್ಸೀಸ್ ತುಂಬ ಡಿಫರೆನ್ಸ್ ಇರೋದ್ರಿಂದ ಜಸ್ಟ್ ಬೈ ದ ಅಬ್ಸರ್ವೇಷನ್ಸ್ ವಿ ಕ್ಯಾನ್ ಸಿ, ಅಬ್ಸರ್ವೇಷನಲ್ಲೇ ಹೇಳ್ಬೋದು ಮೋಡ್ ಲೈಸ್ ಇನ್ 20 to 25 ಕ್ಲಾಸ್ ಇಂಟರ್ವಲ್ಸ್ ಅಂತ. ಸೊ ನೀವು 20 to 25 ಕ್ಲಾಸ್ ಇಂಟರ್ವಲ್ಸಲ್ಲಿ 23 ಇದೆ ಫ್ರೀಕ್ವೆನ್ಸಿ, ಇದನ್ನ ಬಿಟ್ಟು ಹೈಯೆಸ್ಟ್ ಇನ್ಯಾವುದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಈ ಥರ ಬಂದಾಗ, ಸೊ ನೆಕ್ಸ್ಟ್ ಮೋಡ್ ಯಾವ ಥರ ಐಡೆಂಟಿಫೈ ಮಾಡೋದಂದರೆ, ಈ ಎಡ್ಜಿಂದ ನೆಕ್ಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ ಅಲ್ಲಿವರೆಗೂ ಲೈನ್ ಹಾಕಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ, ಸೊ ಲೈಕ್ ಕ್ರಾಸ್, ಸೊ ಇಲ್ಲಿ ಕನೆಕ್ಟ್ ಆಗುತ್ತೆ, ಇಲ್ಲಿ ಎಕ್ಸಾಕ್ಟ್ ಆಗಿ ಲೈನ್ ಹಾಕಬೇಕು. ನೆಕ್ಸ್ಟ್ ಈ ಕಡೆ ಕಾರ್ನರಿಂದ 15ಗೆ ಸೇಮ್. ಓಕೆ, 15ಗೆ ಹಾಕಿದಾಗಿದೆ. ಸೊ ದೆನ್ ಈ ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಸೊ ಅಲ್ಲಿಂದ ತಗೊಳ್ಳಿ. ಎರಡು ಇಂಟರ್ಸೆಕ್ಟ್ ಎಲ್ಲ ಆಗಿದೆ, ಇಲ್ಲ ಆಗಿದೆ. ಸೊ ದಿಸ್ ಈಸ್ ಮೋಡ್ ಲೈನ್. ಸೊ ಮೋಡ್ ಎಷ್ಟು ಅನ್ನೋದು ನೋಡೋಣ. ಸೊ ಇಲ್ಲಿ 20 ಇದೆ, ಇದಾದಮೇಲೆ 25 ಇದೆ. ಸೊ ಅಲ್ಲಿಗೆ ಡಿಫ್ರೆನ್ಸ್ ಬಂದು 5 ಇದೆ. ಸೊ 5 ಡಿವೈಡ್ ಬೈ 10 ಲೈನ್ಸ್ ಇದೆ. 1 ಲೈನ್ ವ್ಯಾಲ್ಯೂ ಬಂದು 0.5 ಆಗುತ್ತೆ. ಅಲ್ಲಿಗೆ 1 ಲೈನ್ ವ್ಯಾಲ್ಯೂ 0.5 ಆಗಿದೆ. ಸೊ ಅಲ್ಲಿಗೆ ಎಲ್ಲಿದೆ, ಸೊ 20, 20.5, 21, 21.5, 22 and 23. So it is in between 22 to, ಅಂದರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 22. ಸೊ ಇದ್ರಲ್ಲಿ ನಾವು ಎಕ್ಸಾಕ್ಟಾಗಿ ಹೇಳಲಿಕ್ಕಾಗಲ್ಲ. ವೈ? ಬಿಕಾಸ್ ನಾವು ತೊಗೊಂಡಿರೋದು 5 to 10 ಅಂತ ತೊಗೊಂಡು ಎಕ್ಸಾಕ್ಟಾಗಿ ಯಾವಾಗ ಹೇಳೋಕ್ಕಾಗತ್ತೆ ಅಂದರೆ, ಸೊ ಈ ಥರ 1, 2, 3, 4, 5 ಈ ಥರ ಒಂದೊಂದು ಇದಕ್ಕೂ ಒಂದೊಂದು ಈಕ್ವಲ್ ಆಗಿ ತೊಗೊಂಡಾಗ ಎಕ್ಸಾಕ್ಟಾಗಿ ಹೇಳ್ಬೋದು ಇಷ್ಟೇ ಬರುತ್ತೆ ಅಂತ. ಸೊ ಈ ಥರ ಬಂದಾಗ ಅಪ್ರಾಕ್ಸಿಮೇಟ್ಲಿ ಇಟ್ ಕಮ್ಸ್ ಅಂಡರ್ 22 to 22.5. ಸೊ ಯಾಕಂದರೆ ಇದು ಇನ್ ಬಿಟ್ವೀನ್ ಲೈನ್ಸ್ ಎಲ್ಲಿದೆ ನೋಡಿ, ಇಲ್ಲಿಗೆ 4 ಲೈನ್ಸ್ ತೊಗೊಂಡ್ರೆ 22 ಆಗುತ್ತೆ, 5 ಲೈನ್ಸ್ ತೊಗೊಂಡಾಗ 22.5 ಆಗುತ್ತೆ. ಸೊ ಇಟ್ ಈಸ್ 22 ಇಂದ 22.5 ಈ ಇನ್ ಬಿಟ್ವೀನಲ್ಲಿ ಮೋಡ್ ಬರುತ್ತೆ ಅಂತ ಎಕ್ಸಾಕ್ಟಾಗಿ. ಸೊ ದಿಸ್ ಇಸ್ ವಾಟ್ ಪ್ರಾಬ್ಲಮ್ ರಿಗಾರ್ಡಿಂಗ್ mode and histograms. Okay, if you're having any doubts, you can call me. Thank you.